ಸರ್ ಎಲ್ಲರಿಗೂ ನಮಸ್ಕಾರ. ಎಸ್.ಎನ್. ಶಾರದಾ ಬಾಲಕಿಯರ ಪ್ರೌಢಶಾಲೆ ಮುತ್ಯಾಲಪೇಟೆ ಮುಳಬಾಗಿಲು 2025 ಮತ್ತು 26ನೇ ಸಾಲಿನ SSLC ಫಲಿತಾಂಶ 95% ಫಲಿತಾಂಶ ನಮ್ಮ ಶಾಲೆಗೆ ಬಂದಿದ್ದು. ಅದರಲ್ಲಿ ಡಿಸ್ಟಿಂಕ್ಷನ್ 29, ಫಸ್ಟ್ ಕ್ಲಾಸ್ 100, ಸೆಕೆಂಡ್ ಕ್ಲಾಸ್ 41, ಪಾಸ್ ಕ್ಲಾಸ್ 36. ಅದರಲ್ಲಿ 217 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 208 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಹಾಗಾಗಿ 95% ಫಲಿತಾಂಶ ನಮ್ಮ ಶಾಲೆಗೆ ಬಂದಿದೆ. ಕಳೆದ ವರ್ಷ 60%ಗಿಂತ ಒಂದು ಕಡಿಮೆ ಪರ್ಸೆಂಟ್ ಬಂದಿತ್ತು. ಆದರೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಪ್ರೋತ್ಸಾಹ ಮತ್ತು ನಮ್ಮ ಸಿಬ್ಬಂದಿ, ಶಿಕ್ಷಕಿಯರು ಮತ್ತು ಕಚೇರಿ ಸಿಬ್ಬಂದಿಯವರು ಕೂಡ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಕೊಟ್ಟು ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸವನ್ನ ಹೆಚ್ಚಿಸಿ ಈ 95% ಫಲಿತಾಂಶ ಬರೋದಕ್ಕೆ ಕಾರಣವಾಗಿದ್ದಾರೆ. ಅದಕ್ಕೆ ನಾನು ಮೊಟ್ಟ ಮೊದಲನೇ ಬಾರಿಗೆ ನಾನು ನನ್ನ ಎಲ್ಲಾ ಸಿಬ್ಬಂದಿಯನ್ನ ಮನಸ್ಫೂರ್ತಿಯಾಗಿ ಅಭಿನಂದಿಸುತ್ತೇನೆ. ಅದೇ ರೀತಿಯಾಗಿ ನನ್ನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ MC ದೇವರಾಜ್ ಸರ್ ಆಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ತಕ್ಕಂಥ TS ರಮೇಶ್ ಸರ್ ಆಗಿರ್ಬೋದು, ಮತ್ತೆ ನಿರ್ದೇಶಕರಾಗಿರ್ತಕ್ಕಂಥ ಶಾಂತಮ್ಮ ದೇವರಾಜ್ ಆಗಿರ್ಬೋದು, ಮತ್ತೆ ಮತ್ತೊಬ್ಬ ನಿರ್ದೇಶಕರಾಗಿರ್ತಕ್ಕಂಥ ಮೊಹಮ್ಮದ್ ಅಸಾದುಲ್ಲಾ ಅವರಾಗಿರ್ಬೋದು, ಮತ್ತೆ SN ಮಲ್ಲಿಕಾರ್ಜುನ ಸ್ವಾಮಿ ಅವರಾಗಿರ್ಬೋದು, ಮತ್ತೆ ವೀರಭದ್ರ ನಗರದ ಸೀನಪ್ಪನವರು ನಮ್ಮ ನಿರ್ದೇಶಕರು, ಅವರು ಎಲ್ಲರೂ ಕೂಡ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರು. ಈ ಸಲ ಒಳ್ಳೆ ರೀತಿ ಫಲಿತಾಂಶವನ್ನು ತರಿಸ್ಬೇಕಪ್ಪ ಅಂತ ಹೇಳ್ಬಿಟ್ಟು ನನಗೆ ಮಾರ್ಗದರ್ಶನ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ನಾನು ಕೂಡ ಕಾಲಕ್ಕೆ ನನಗೆ ತಿಳಿದಿರೋ ಮಟ್ಟಿಗೆ ನನ್ನ ಎಲ್ಲಾ ಸಿಬ್ಬಂದಿಗೆ ಸಲಹೆ ಸೂಚನೆಗಳನ್ನ ಕೊಟ್ಟೆ. ಆ ಎಲ್ಲ ಸಲಹೆ ಸೂಚನೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ಬಹಳ ಹಗಲು ರಾತ್ರಿ ಶ್ರಮ ವಹಿಸಿ ನನ್ನ ಸಿಬ್ಬಂದಿ ಈ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಎರಡನೇದಾಗಿ ಈ ವರ್ಷ ವಿದ್ಯಾರ್ಥಿಗಳ ಗುಣಮಟ್ಟ ಕೂಡ ಬಹಳ ಚೆನ್ನಾಗಿತ್ತು. ಕಳೆದ ವರ್ಷ ಕೇವಲ 10 ಡಿಸ್ಟಿಂಕ್ಷನ್ ಬಂದಿತ್ತು, ಆದ್ರೆ ಈ ವರ್ಷ 29 ಡಿಸ್ಟಿಂಕ್ಷನ್ ಬಂದಿದೆ. ಕಳೆದ ವರ್ಷ ಕೇವಲ 61 ಫಸ್ಟ್ ಕ್ಲಾಸ್ ಬಂದಿತ್ತು, ಈ ವರ್ಷ 100 ಫಲಿತಾಂಶ ಬಂದಿದೆ, 100 ಫಸ್ಟ್ ಕ್ಲಾಸ್ ಬಂದಿದೆ. ಕಳೆದ ವರ್ಷ ಕೇವಲ 35 ಸೆಕೆಂಡ್ ಕ್ಲಾಸ್ ಬಂದಿತ್ತು, ಈ ಸಲ 41 ಸೆಕೆಂಡ್ ಕ್ಲಾಸ್ ಬಂದಿದೆ. ಆದ್ರೆ ಪಾಸ್ ಕ್ಲಾಸ್ 2 ಇತ್ತು ಲಾಸ್ಟ್ ಇಯರ್, ಈ ವರ್ಷ 36 ಪಾಸ್ ಕ್ಲಾಸ್ ಬಂದಿದೆ. ಒಟ್ಟಾರೆಯಾಗಿ ಈ ಫಲಿತಾಂಶ ಬಹಳ ಖುಷಿಯನ್ನ ತಂದುಕೊಟ್ಟಿದೆ. ಅದನ್ನ ಈ ವರ್ಷದ 95% ಫಲಿತಾಂಶವನ್ನ ನಾನು ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ MG ಚಂದ್ರಶೇಖರಯ್ಯನವರ ಪಾದಗಳಿಗೆ ಈ ಫಲಿತಾಂಶವನ್ನ ಅರ್ಪಿಸ್ತೇನೆ ಸರ್, ಎಲ್ಲ ಶಿಕ್ಷಕರ ಪರವಾಗಿ. ಸರ್ 217 ಮಕ್ಕಳು ಪರೀಕ್ಷೆ ತಗೊಂಡಿದ್ರು. ಅದರಲ್ಲಿ 208 ಜನ ಪಾಸ್ ಆಗಿದ್ದಾರೆ ಸರ್. ಈ ಸ್ಕೂಲಲ್ಲೇ ನಮ್ಮ ಸ್ಕೂಲಲ್ಲಿ ನಮ್ಮ ಸ್ಕೂಲಲ್ಲಿ ಅದೇ 217 ಜನ ಎನ್ರೋಲ್ ಆಗಿದ್ರು. ಅದರಲ್ಲಿ 208 ಅಂದ್ರೆ 208 ಜನ ಪಾಸ್ ಆಗಿದ್ದಾರೆ. ಅದರಲ್ಲಿ 29 ಡಿಸ್ಟಿಂಕ್ಷನ್, ಮೋರ್ ದೆನ್ 85%, 29 ಜನ. ಫಸ್ಟ್ ಕ್ಲಾಸ್ ಮೋರ್ ದೆನ್ 60%, ಮೋರ್ ದೆನ್ 50%, 41%, ಪಾಸ್ ಕ್ಲಾಸ್ 36. ಸರ್ ಅವ್ರ ಬಗ್ಗೆ ನನ್ನ ಅನಿಸಿಕೆ ಏನಂದ್ರೆ, ಈ ಫಲಿತಾಂಶ ನನ್ನ ಸಿಬ್ಬಂದಿಯ ಪರಿಶ್ರಮ. ನನ್ನ ಸಿಬ್ಬಂದಿ ಏನು ಇಂಟ್ರೆಸ್ಟ್ ತಗೊಂಡಿದ್ರು, ಡೇ ಅಂಡ್ ನೈಟ್ ಅಂದ್ರೆ ನಾವು ನೈಟ್ ಕ್ಲಾಸ್ ಅಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ಮನೆಗಳಲ್ಲಿ 10 ಗಂಟೆ, 11 ಗಂಟೆ, 12 ಗಂಟೆಗೆ ಫೋನ್ ಮಾಡ್ತಾ ಇದ್ವಿ, ಇನ್ಕ್ಲೂಡಿಂಗ್ ಮೀ, ನಾನು ಸಮೇತ
ರಾತ್ರಿ 11 ಗಂಟೆ 11:30 12 ಗಂಟೆವರೆಗೂ ಕೂಡ ವೇಕಪ್ ಕಾಲ್ಸ್ ಅಂತ ಫೋನ್ ಮಾಡ್ತಾ ಇದ್ವಿ. ಫೋನ್ ಮಾಡ್ತಾರೆ ಮಕ್ಕಳು ಓದ್ತಾ ಇರೋರು. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ವೇಕಪ್ ಕಾಲ್ಸ್. ನಮ್ಮ ಸ್ಟಾಫು, ಕ್ಲಾಸ್ ಟೀಚರ್ಸು, ಸಬ್ಜೆಕ್ಟ್ ಟೀಚರ್ಸು ಎಲ್ಲ ಕೂಡ ಬೆಳಿಗ್ಗೆ 5 ಗಂಟೆಗೆ ನಿದ್ದೆ ಎಬ್ಸ್ತಾ ಇದ್ರು ಫೋನ್ಗಳು ಮಾಡಿ. ಆ ಎಲ್ಲ ಫಲಿತಾಂಶ ಮತ್ತೆ ಕ್ಲಾಸ್ಗಳು ಕೂಡ ಬಹಳ ಎಫೆಕ್ಟಿವ್ ಆಗಿ ಕ್ಲಾಸ್ಗಳು ಮಾಡ್ತಾ ಇದ್ರು. ಗ್ರೂಪ್ ಸ್ಟಡೀಸ್ ಮಾಡ್ತಾ ಇದ್ವಿ. ಮತ್ತೆ ಮಾರ್ನಿಂಗು 8:30ಗೆ ಕೋಚಿಂಗ್ ಕ್ಲಾಸ್ ಮಾಡ್ತಾ ಇದ್ವಿ. ಎಲ್ಲ ಅದರಲ್ಲೂ ಕೂಡ ಹೆಚ್ಚಾಗಿ ಈ ಕೆಲವು ಸ್ಲೋ ಲರ್ನರ್ಸ್, ಮಂದಗತಿಯ ಕಲಿಕಾರ್ಥಿಗಳನ್ನ ದತ್ತು ಕೊಟ್ಬಿಟ್ಟಿದ್ದೆ. ಒಬ್ಬೊಬ್ಬ ಟೀಚರ್ಗೆ 6-7 ಹಂಗೆ ದತ್ತು ಕೊಟ್ಟಿದ್ದೆ. ಸಂತೋಷ ಸುದ್ದಿ ಏನಂದ್ರೆ ಈ ಟೀಚರ್ಸ್ ಯಾರನ್ನ ದತ್ತು ಪಡೆದಿದ್ರೋ ಅವರೆಲ್ಲರೂ ಕೂಡ 90% ಪಾಸ್ ಆಗಿದ್ದಾರೆ. ಫೈಲ್ ಆಗ್ತಾರೆ ಅಂತ ನಾವು ಯಾರಿಗೆ ನಾವು ಅಂದ್ಕೊಂಡಿದ್ವೋ ಅವರನ್ನ ಟೀಚರ್ಸ್ಗೆ ದತ್ತು ಕೊಟ್ಬಿಟ್ಟಿದ್ದೆ. ಆ ಎಲ್ಲ ಮಕ್ಕಳು ಕೂಡ ಪಾಸ್ ಆಗಿರ್ತಕ್ಕಂಥದ್ದು ನಮ್ಮ ಈ 95% ಫಲಿತಾಂಶಕ್ಕೆ ಕಾರಣ ಅಂತ ನಾನು ಭಾವಿಸ್ತೇನೆ. ಸ್ಟೂಡೆಂಟ್ ಬಗ್ಗೆ ನಾನು ಆಗ್ಲೇ ಹೇಳ್ದಂಗೆ ಬಹಳ ರೂರಲ್ ಏರಿಯಾದಿಂದ ಬರ್ತಕ್ಕಂಥವ್ರು. 591 ಬಂದಿರ್ತಕ್ಕಂಥ ಅವರು ಬೈರ್ಕೂರ್ ಪಕ್ಕದಲ್ಲಿ ಇರುಮುತ್ನಳ್ಳಿ ಅಂತ, ಬೈರ್ಕೂರ್ಗೆ ನಡ್ಕೊಂಡು ಬಂದು ಅಲ್ಲಿಂದ ಬಸ್ಸಲ್ಲಿ ಬಂದು ನಮ್ಮ ಸ್ಕೂಲಿಂದ ನಾವು ಯಾವುದೇ ರೀತಿಯಾಗುತ್ತೆ ಒಂದು ಬಸ್ ವ್ಯವಸ್ಥೆ ಹಾಕಿಲ್ಲ. ನೀವೆಲ್ಲ ನೋಡ್ಬೋದು, ಬೆಳಿಗ್ಗೆ 8 ಗಂಟೆ ಆದ್ರೆ ಟೌನ್ ಅಲ್ಲಿ ಎಲ್ಲಾ ಸ್ಕೂಲ್ಗಳು ಬಸ್ಗಳು ಓಡಾಡ್ತಾ ಇರ್ತವೆ. ನಾವಂತ ಬಸ್ಗಳ ವ್ಯವಸ್ಥೆ ಕೂಡ ಇಲ್ಲ. ಬಹಳ ಪೂರ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂತ ಮಕ್ಕಳು ನಮ್ಮಲ್ಲಿ ಇರ್ತಕ್ಕಂಥದ್ದು. ಬಟ್ ಆದ್ರೂ ಕೂಡ ಇಷ್ಟೊಂದು ಫಲಿತಾಂಶ ಕೊಟ್ಟರು ಅಂದ್ರೆ ನಾನು ಎಲ್ಲಾ ಮಕ್ಕಳನ್ನು ಕೂಡ ಮುಕ್ತ ಕಂಠದಿಂದ ಅಭಿನಂದಿಸ್ತೇನೆ ಸರ್.